ನಮ್ಮ ಕರ್ನಾಟಕದ ಬಹಳ ಪ್ರಸಿದ್ಧವಾದಂತಹ ಸದಾ ಮಂಜಿನಿಂದ ಆವೃತವಾಗಿರೋ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಸ್ನೇಹಿತರೆ, ನನ್ನ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗೋಪಾಲಸ್ವಾಮಿ ಬೆಟ್ಟದ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಮ್ಮ ಮೈಸೂರಿಂದ 80 ಕಿಲೋಮೀಟರ್ ದೂರದಲ್ಲಿರೋ ಬಂಡೀಪುರ ರಾಷ್ಟ್ರೀಯ ಉದ್ಯಾನದಲ್ಲಿರೋ ಈ ಬೆಟ್ಟಕ್ಕೆ ಮೈಸೂರಿನಿಂದ ಗುಂಡ್ಲುಪೇಟೆಗೆ ಹೋಗಿ ಅಲ್ಲಿಂದ ಬೆಟ್ಟದ ಚೆಕ್ ಪೋಸ್ಟ್ಗೆ ಬಸ್ ಅಥವಾ ಆಟೋಯಿಂದ 20 ಕಿಲೋಮೀಟರ್ ಪ್ರಯಾಣ ಮಾಡಬೇಕಾಗುತ್ತೆ. ಈ ಬೆಟ್ಟದಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ. ಹೊರಗಡೆಯಿಂದ ಯಾವುದೇ ನೀರಿನ ಪ್ಲಾಸ್ಟಿಕ್ ಬಾಟಲ್ ಹಾಗೂ ಪ್ಲಾಸ್ಟಿಕ್ ಕವರ್ ಇಂದ ಬಳಕೆ ಮಾಡಿರುವಂತಹ ತಿಂಡಿ ತಿನಿಸುಗಳು ಅಲ್ಲಿಗೆ ತಗೊಂಡು ಹೋಗೋ ಹಾಗಿಲ್ಲ. ಚೆಕ್ ಪೋಸ್ಟ್ ಇಂದ ಯಾವುದೇ ಪ್ರೈವೇಟ್ ವೆಹಿಕಲ್ ನ ಬೆಟ್ಟಕ್ಕೆ ಬಿಡಲ್ಲ. ಅಲ್ಲಿಂದ ಗೌರ್ಮೆಂಟ್ ಬಸ್ ಅಥವಾ ಜೀಪ್ ನಲ್ಲೇ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿಗೆ ಬರೋ ಜನ ದಾರಿ ಮಧ್ಯೆ ನಿಂತು ಕಾಡು ಪ್ರಾಣಿಗಳಿಗೆ ತೊಂದರೆ ಕೊಡ್ತಾರೆ. ಹಾಗೆ ಅಲ್ಲಿನ ಪ್ರಕೃತಿ ಹಾಳಾಗದಂತೆ ಇರೋದಕ್ಕೆ ಪ್ಲಾಸ್ಟಿಕ್ ನಿಷೇಧ ಮಾಡಿರೋದು. ಈ ಬೆಟ್ಟಕ್ಕೆ ಗೌರ್ಮೆಂಟ್ ಬಸ್ನ ಟಿಕೆಟ್ ಚಾರ್ಜ್ ಬಂದು ಅಪ್ ಅಂಡ್ ಡೌನ್ ಒಬ್ಬರಿಗೆ 70 ರೂಪಾಯಿ ಇರುತ್ತೆ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋದಕ್ಕೆ 15ರಿಂದ 20 ನಿಮಿಷ ಆಗ್ಬೋದು. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಸಮುದ್ರ ಮಟ್ಟದಿಂದ 1440 ಮೀಟರ್ ಎತ್ತರದಲ್ಲಿದ್ದು ವರ್ಷದಲ್ಲಿ 365 ದಿನನೂ ಮಂಜಿನಿಂದ ಕೂಡಿರೋ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಸುತ್ತ ಕಾಣೋ ಅದ್ಭುತವಾದ ಪ್ರಕೃತಿ ಸೌಂದರ್ಯ. ಎಲ್ಲಿ ನೋಡಿದ್ರು ಹಚ್ಚ ಹಸಿರಿನ ರಾಶಿ, ಅಗಾಧವಾದ ಮರಗಳು, ಎಲ್ಲಿಂದಲೂ ಕೇಳಿ ಬರೋ ಹಕ್ಕಿಗಳ ಗಾನ, ತಂಪಾದ ಗಾಳಿ, ಸಾರಂಗ, ಆನೆಗಳು, ಜಿಂಕೆಗಳ ನೆಗೆದಾಟ, ಹಾಗೆ ಬೆಳ್ಳಂ ಬೆಳಗ್ಗೆ ಕಾಣೋ ಹಿಮದ ರಾಶಿ. ಇದನ್ನೆಲ್ಲ ನೋಡ್ತಾ ಕಣ್ಣು ಮತ್ತು ಮನಸ್ಸು ಶ್ರೀಕೃಷ್ಣನ ಕಡೆಗೆ ನಮಗೆ ಅರಿವಿಲ್ಲದಂತೆ ಅವನ ಮುಂದೆ ಬಂದು ನಿಂತಿರ್ತೀವಿ. ಇದೇ ನೋಡಿ ಸ್ನೇಹಿತರೆ, ಶ್ರೀಕೃಷ್ಣನ ಗೋವರ್ಧನಗಿರಿ. ಸ್ನೇಹಿತರೆ, ಮುಖ್ಯವಾಗಿ ಈ ದೇವಾಲಯದ ಬಗ್ಗೆ ತಿಳಿಯೋದಾದ್ರೆ 14ನೇ ಶತಮಾನದ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಈ ಕಾಡಿನ ಸೌಂದರ್ಯಕ್ಕೆ ಮನಸೋತ ಶ್ರೀಕೃಷ್ಣನು ನಾಟ್ಯ ಭಂಗಿಯಲ್ಲಿ ನಿಂತು ಒಳಲು ನುಡಿಸುತ್ತಾ ಮಂದಸ್ಮಿತವಾಗಿ ನಸುನಗುತ್ತಾ ಇಲ್ಲಿಗೆ ಬರೋ ಭಕ್ತಾದಿಗಳಿಗೆ ದರ್ಶನವನ್ನು ನೀಡುತ್ತಾ ಗರ್ಭಗುಡಿಯಲ್ಲಿ ನಿಂತಿದ್ದಾನೆ. ಅದೆಂತಹ ಸುಂದರ ಮೂರ್ತಿ! ಅವನೆದುರು ನಿಂತು ಕಣ್ಣು ಮುಚ್ಚಿದರೆ ಕಿವಿಗೆ ಕೊಳಲಿನ ಇಂಪಾದ ಧ್ವನಿ, ಮನದಲ್ಲಿ ಹೊರಗಿನ ಪ್ರಕೃತಿ ಸೌಂದರ್ಯ, ಇದರೊಳಗೆ ಲೀನವಾಗಿ ನಾನು ನೀನೊಳಗೆ ನೀನು ನನ್ನೊಳಗೆ ಎಂಬಂತೆ ದರ್ಶನ ನೀಡೋ ಶ್ರೀಕೃಷ್ಣ. ಹಾಗೆ ವರ್ಷದ 365 ದಿನಗಳಲ್ಲೂ ಈ ಸುಂದರ ಮೂರ್ತಿಯ ಮೇಲೆ ಮಂಜಿನ ನೀರು ಜಿನುಗುತ್ತಲೇ ಇರುತ್ತೆ. ಹಾಗೆ ಇಲ್ಲಿ 77 ತೀರ್ಥ ಸ್ಥಳಗಳಿವೆ. ಇದೆಲ್ಲ ಇವಾಗ ನೋಡೋಕೆ ಅನುಮತಿ ಇರಲ್ಲ. ಗೋಪಾಲಸ್ವಾಮಿಯ ದರ್ಶನ ಆದ್ಮೇಲೆ ಪ್ರತಿ ಭಾನುವಾರ ಮಧ್ಯಾಹ್ನ ಪ್ರಸಾದವಾಗಿ ಸಿಹಿ ಪೊಂಗಲ್ ಮತ್ತು ಪುಳಿಯೋಗರೆ ಬಹಳ ರುಚಿಯಾಗಿರುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡ ನಂತರ ಸುತ್ತ ಕಾಣೋ ಪ್ರಕೃತಿ ನೋಡ್ತಿದ್ರೆ ಮನಸ್ಸಲ್ಲಿ ಭೂಲೋಕವೋ ಗಂಧರ್ವ ಲೋಕವೋ ಇರಬೇಕು ಅನ್ಸುತ್ತೆ. ಗೋಪಾಲಸ್ವಾಮಿಯ ದರ್ಶನದ ಸಮಯ ಬಂದು ಬೆಳಿಗ್ಗೆ 8:30ರಿಂದ ಸಂಜೆ 5 ತನಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಹಾಗೆ ರಾತ್ರಿ ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾವುದೇ ಅವಕಾಶ ಇರಲ್ಲ. ಸ್ನೇಹಿತರೆ, ನೀವೇನಾದ್ರೂ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಒಂದು ದಿನದ ಟ್ರಿಪ್ ನ ಪ್ಲಾನ್ ಮಾಡಿದ್ರೆ ಇಲ್ಲಿಗೆ ಬನ್ನಿ. ಆದಷ್ಟು ಬೆಳಗ್ಗೆನೆ ಬರೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಯಾವುದೇ ತರಹದ ಮದ್ಯಪಾನ, ಧೂಮಪಾನ, ಮಾಂಸಾಹಾರ ತರೋ ಹಾಗಿಲ್ಲ. ಹಾಗೆ ಮತ್ತೊಂದು ವಿಷಯ ಸ್ನೇಹಿತರೆ, ನೀವೇನಾದ್ರೂ ಸ್ವಂತ ವೆಹಿಕಲ್ ಮಾಡ್ಕೊಂಡು ಬಂದಿದ್ರೆ ಇಲ್ಲಿಯ ದರ್ಶನ ಮುಗಿಸ್ಕೊಂಡು ಇಲ್ಲೇ ಹತ್ತಿರ ಸಿಗೋ ಪಾರ್ವತಿ ಬೆಟ್ಟ, ತ್ರಯಂಬಕೇಶ್ವರ ದೇವಾಲಯ, ಶ್ರೀ ಹುಲಗಿನ ಮುರಡಿ ವೆಂಕಟೇಶ್ವರ ದೇವಾಲಯನ ನೋಡ್ಕೊಂಡ್ ಬನ್ನಿ. ಇದರ ಲೊಕೇಶನ್ ಜೊತೆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ.
ಸ್ನೇಹಿತರೆ, ನನ್ನ ಇವತ್ತಿನ ವಿಡಿಯೋ ನಿಮಗೆ ಸಹಾಯಕವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ತರಹದ ಬಹಳಷ್ಟು ವಿಡಿಯೋಗಳು ನಾನು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಸಮಯ ಇದ್ರೆ ಒಮ್ಮೆ ನೋಡ್ಕೊಂಡ್ ಬನ್ನಿ. ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.